ಹಲೋ ಎವ್ರಿವನ್, ವೆಲ್ಕಮ್ ಟು ಸುನಿಲ್ ಆರ್ಟ್ ಗ್ಯಾಲರಿ. ಇವತ್ತಿನ ಡ್ರಾಯಿಂಗ್ ಕ್ಲಾಸ್ನಲ್ಲಿ ಕಾನ್ಫಿಡೆನ್ಸ್ ಸ್ಟ್ರೋಕ್ಸ್ ಹೇಗೆ ಹಾಕೋದು, ಲೈನ್ಸ್ನಲ್ಲಿ ಕಾನ್ಫಿಡೆನ್ಸ್ ಹೇಗೆ ಬರೋದು, ಅದಕ್ಕೋಸ್ಕರ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಜೆರಾಕ್ಸ್ ಪೇಪರ್ ಕಾಣಿಸ್ತಾ ಇದೆಯಲ್ಲ, ತುಂಬ ಕಡಿಮೆ ಬೆಲೆಗೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಯಾವುದೇ ಸ್ಟೇಷನರಿ ಶಾಪ್ಗಳಲ್ಲೂ ಕೂಡ ನೀವು ತಗೋಬೋದು. ಒಂದು ಬಂಡಲ್ ತಗೊಂಬಿಡಿ, ನಿಮಗೆ ವರ್ತದು. ನಾನು ಆನ್ಲೈನಲ್ಲೇ ನಿಮಗೆ ತಗೊಳ್ಳೋದಕ್ಕೆ ಲಿಂಕ್ ಕಳಿಸೋಣ ಅಂದ್ಕೊಂಡೆ, ಬಟ್ ಅದ್ರ ಡೆಲಿವರಿ ಚಾರ್ಜ್ ಎಲ್ಲ ಇರುತ್ತೆ, ಸುಮ್ಮನೆ ನಿಮಗೆ ಎಕ್ಸ್ಟ್ರಾ ದುಡ್ಡಾಗುತ್ತೆ, ಅದಕ್ಕೋಸ್ಕರ ಬೇಡ. ಈ ರೀತಿ ಜೆರಾಕ್ಸ್ ಪೇಪರ್ನ ನೀವು ಸ್ಟೇಷನರಿ ಶಾಪಲ್ಲಿ ಬೈ ಮಾಡಿ ಇದರಲ್ಲಿ ಸ್ಕೆಚಸ್ ಮಾಡೋದಕ್ಕೆ, ಬೇಸಿಕ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬೆಟರ್ ಅಂತ ಅನಿಸ್ತು ನನಗೆ. ನಾನು ಇದರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಕೇಸ್ ನಿಮ್ಮ ಹತ್ರ ಇದನ್ನು ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಅನ್ನೋದಾದರೆ ಈ ರೀತಿ ನ್ಯೂಸ್ ಪೇಪರ್ಗಳಿರುತ್ತಲ್ಲ, ಈ ನ್ಯೂಸ್ ಪೇಪರ್ಗಳ ಮೇಲೆ ಕೂಡ ನೀವು ಪ್ರಾಕ್ಟೀಸ್ನ ಮಾಡ್ತಾ ಹೋಗ್ಬೋದು. ಆಮೇಲೆ ಪೆನ್ಸಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ, ಯಾವ ಪೆನ್ಸಿಲ್ ಯೂಸ್ ಮಾಡ್ತೀರಾ ಅಂತ. ಬೇಸಿಕ್ ಪೆನ್ಸಿಲ್ ಸ್ಕೆಚಸ್ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಲೈನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ಬ್ರ್ಯಾಂಡ್ನ ಯಾವ ಪೆನ್ಸಿಲ್ ಆದರೂ ಆಯಿತು, ಬೇಸಿಕ್ ಪೆನ್ಸಿಲ್ ಆದರೆ ಆಯಿತು, ಎನಿ ಬ್ರ್ಯಾಂಡ್, ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೀವು ಲೈನ್ನ ಇಂಪ್ರೂವ್ ಮಾಡ್ಕೊತಾ ಹೋಗಬೇಕು. ಲೈನ್ಸ್ನಲ್ಲಿ ನೀವು ಸ್ಟ್ರೋಕ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಬೇಕು ಹೊರತು ಪೆನ್ಸಿಲ್ ಕ್ವಾಲಿಟಿ ಯಾವುದು, ಬ್ರ್ಯಾಂಡ್ ಯಾವುದು, ಎಷ್ಟು ಕಾಸ್ಟ್ಲಿ ಅಮೌಂಟಲ್ಲಿ ನಾನು ತಗೊಂಡೆ ಅನ್ನೋದು ಈಗ ಸದ್ಯಕ್ಕೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಇವತ್ತು ನಾವು ಕಾನ್ಫಿಡೆನ್ಸ್ ಸ್ಟ್ರೋಕ್ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾನೊಂದು ರೆಕ್ಟ್ಯಾಂಗಲ್ ಹಾಕಿದೆ. ಇದು ನಾನು ಪ್ರಾಕ್ಟೀಸ್ ಮಾಡಿರೋದ್ರಿಂದ, ಲೈನ್ಸ್ ಸ್ವಲ್ಪ ಗ್ರಿಪ್ ಇರೋದ್ರಿಂದ, ಹ್ಯಾಂಡ್ ಫ್ರೀ ಇರೋದ್ರಿಂದ ನಾನು ಇಷ್ಟು ಈಸಿಯಾಗಿ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡಿದೆ ಅಲ್ವಾ, ವಿತೌಟ್ ಸ್ಕೇಲ್ ಡ್ರಾ ಮಾಡಿದೆ. ಬಟ್ ಯೂಶುವಲ್ ಆಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಈ ರೀತಿ ಮಾಡ್ತಾರೆ ಪ್ರಾಕ್ಟೀಸ್ ಇಲ್ಲ ಅಂದವರು. ಇದಕ್ಕೂ ಡಿಫ್ರೆನ್ಸ್ ನೋಡಿದ್ರಾ, ಇಲ್ಲಿ ಒಂದೇ ಲೈನು, ಒಂದೊಂದೇ ಸ್ಟ್ರೋಕ್ಸ್ ಅಲ್ಲಿ, ಒಂದೊಂದೇ ಲೈನಲ್ಲಿ ನಾನು ರೆಕ್ಟ್ಯಾಂಗಲ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ನಾನು ಸಣ್ಣ ಸಣ್ಣ ಲೈನ್ಗಳನ್ನ ಜಾಯಿನ್ ಮಾಡ್ತಾ 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 ಈ ಒಂದು ರೆಕ್ಟ್ಯಾಂಗಲ್ನ ಕಂಪ್ಲೀಟ್ ಮಾಡಿದೆ. ಇಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಯಾಕೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಂತ ಹೇಳಿದ್ರೆ, ನಾವು ಪ್ರಾಕ್ಟೀಸ್ ಮಾಡಿರಲ್ಲ, ಅದಕ್ಕೋಸ್ಕರ ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಇದು ನಾನು ಮಾಡಿದ ಮೊದಲನೇ ಕ್ಲಾಸ್. ಸ್ಟ್ರೈಟ್ ಲೈನು, ಕರ್ವ್ ಲೈನು, ಇದೆರಡನ್ನು ಅಚೀವ್ ಮಾಡಬೇಕು ಅಂದರೆ ಓವರ್ ಆಲ್ ಇಷ್ಟು ರೀತಿ ಲೈನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ದೆ. ಈ ಸೆಕೆಂಡ್ ಕ್ಲಾಸ್ನಲ್ಲಿ ಹ್ಯಾಂಡ್ ವಾರ್ಮ್ ಅಪ್ ಬಗ್ಗೆ ಹೇಳಿದ್ದೆ, ಅದನ್ನು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಏನು ತೋರಿಸಿದ್ದೀನಿ ಇಷ್ಟು ಲೈನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ದೆ. ಪ್ರಾಕ್ಟೀಸ್ ಮಾಡಿದಾಗ ಈ ರೀತಿಯ ಕಾನ್ಫಿಡೆನ್ಸ್ ಸ್ಟ್ರೋಕ್ಸ್ ಬರುತ್ತೆ, ಈ ರೀತಿಯ ಸ್ಟ್ರೋಕ್ಸ್ ಬರೋದಿಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಮಂಡೇ ನಾನು ಪೆನ್ಸಿಲ್ ಶೇಡಿಂಗ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಸಂಡೇ ನೀವು ನಾನು ಈಗ 3 ಕ್ಲಾಸ್ನಲ್ಲಿ ಏನೇನು ಹೇಳ್ಕೊಟ್ಟಿದ್ದೆ ಅದಷ್ಟು ಪ್ರಾಕ್ಟೀಸ್ ಮಾಡಿ ರೆಡಿ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ಖುಷಿಯಾಗಿರಿ.